ಇವತ್ತು ಮಿನಿ ಬ್ಲಾಗಲ್ಲಿ ಏನು ಅಂದರೆ ನಮ್ಮನೇಲಿ ಹೇಗೂ ಪಿಕ್ಕು ಹಾರೋಗಿತ್ತಲ್ವ, ಹಾಗಾಗಿ ತೊಗೊಂಡು ಬರೋಣ ಅಂತ ಹೋದ್ವಿ. ಆದರೆ ಇಲ್ಲಿ ಏನಾಯಿತು ಅಂದರೆ ನಮಗೆ ಯಾವ ಪಕ್ಷಿ ಬೇಕಿತ್ತೋ ಅದಿದ್ದಿಲ್ಲ, ಹಾಗಾಗಿ ಬಿಟ್ಬಿಟ್ಟು ಬಂದ್ವಿ. ಇನ್ನೊಂದು ಸತಿ ಹೋಗ್ತಾರೋಣ ಅಂತ ನೋಡಿದರೆ ಅದೇ ದಿನ ನಮ್ಮ ಸ್ನೋಕಿಗೆ ಬೇರೆ ಹುಷಾರಿಲ್ಲ, ಹಂಗಾಗಿಬಿಟ್ಟಿತ್ತು. ಹುಷಾರಿಲ್ಲ ಅಂದರೆ ಹೊಟ್ಟೆ ಹತ್ರ ಫುಲ್ ಯಾವಾಗಲೂ ಬಿಸಿ ಇರ್ತಾಯಿತ್ತು. ಅದಕ್ಕೆ ನಾವು ಹುಷಾರಿಲ್ವೇನೋ ಅಂತ ಹೇಳಿ ಶಾಪಿಗೆ ಕರ್ಕೊಂಡು ಹೋಗೋಣ ಅಂತ ಶಾಪಿಗೆ ಕರ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಶಾಪಿಗೆ ಬಂದಿದ್ದ ತಕ್ಷಣ ಗೊತ್ತಾಯಿತು, ನಮ್ಮಮ್ಮ ಇವತ್ತು ಚೆನ್ನಾಗಿ ಎಣ್ಣೆ ಚುಚ್ಚಿಸ್ತಾಳೆ ಅಂತ ಹೇಳಿ ಬರಲ್ಲ ಅಂತ ಹಠ ಮಾಡ್ತಿದ್ಲು. ಹಾಗೂ ನಾವು ಎಳ್ಕೊಂಡು ಕರ್ಕೊಂಡು ಹೋಗಿದ್ವಿ, ಬಾ ಮನೆಗೆ ಅಂತ. ಬರಲ್ಲ ನಾನು ನಿಮ್ಮ ಜೊತೆ ಮನೆಗೆ ಕರ್ಕೊಂಡು ಹೋಗು ಅಂತ ಜೋರು ಬೇರೆ ಮಾಡ್ತಾಯಿದ್ಲು ನಮಗೆ. ಆದರೂ ಬಾರೆ ಏನೂ ಆಗೋಲ್ಲ ಅಂತ ಕರ್ಕೊಂಡು ಹೋದರೆ ಜ್ವರನೂ ಇಲ್ಲ, ಏನೂ ಇಲ್ಲ. ಅವಳು ಸುಸ್ತಾಗಿ ಕೂರ್ತಾ ಇದ್ದಿದ್ದು ನೋಡಿದರೆ ನಾವು ಅಂದ್ಕೊಂಡ್ವಿ ಜ್ವರ ಇದೆ ಅಂತ. ಬರೀ ನಾಟಕ ಮಲ್ಲಿ ಇವಳು, ಎಂಥ ಜ್ವರನೂ ಇಲ್ಲ ನೋಡಿ, ಮನೆಗೆ ಹೋಗ್ಬೇಕಂತೆ ಅವಳು. ಆಯಿತಾ, ಆಸ್ಪತ್ರೆಗೆ ಬರಲ್ಲ ಅಂತೆ ಅವಳು, ಆ ಥರ. ಆಮೇಲೆ ಸರಿ ಬಾ ಅಂತ ಹೇಳಿ ಕರ್ಕೊಂಡು ಹೋದಾಗ ಏನೂ ಇದ್ದಿಲ್ಲ, ನಾರ್ಮಲಾಗೇ ಇದ್ಲು. ಅಲ್ಲಿಂದ ನಾವೇನು ನಾರ್ಮಲ್ ಆಗಿದ್ದಾಳೆ ಅಂತ ಹೇಳಿದ್ರು. ನಮಗೆ ಫುಲ್ ಖುಷಿ, ಸದ್ಯಪ್ಪ ನಾರ್ಮಲ್ ಆಗಿದ್ದಾಳಲ್ಲ. ನಾವು ಅಂದ್ಕೊಂಡ್ಬಿಟ್ಟಿದ್ವಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಜ್ವರ ಬಂದಿದೆ, ಹೊಟ್ಟೆ ಹತ್ರ ಫುಲ್ ಹೀಟ್ ಇದೆ ಅಲ್ಲ ಅಂದ್ಕೊಂಡು ಟೆನ್ಷನಲ್ಲಿದ್ವಿ. ನೋಡಿದ್ರೆ ಅಲ್ಲಿ ಡಾಕ್ಟರು ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗಿದ್ದಾಳೆ ಅಂತ ಹೇಳಿದರು. ಆವಾಗ ಸ್ವಲ್ಪ ಫುಲ್ ಖುಷಿ ಆಯಿತು, ನಮ್ಮ ಸ್ನೋಕಿ ಪರವಾಗಿಲ್ಲ, ಬೆಟರ್ ಆಗಿದ್ದಾಳೆ ಅಂತ. ಬೆಟರ್ ಫೀಲ್ ಮಾಡ್ತೀವಿ ಅಂದರೂ ಏನೋ ಒಂಥರ ಹೆದರಿಕೆ ಇರುತ್ತೆ. ನನಗಿಂತ ನನ್ನ ಚಿಕ್ಕ ಮಗಳಿಗಂತೂ ತುಂಬಾ ಭಯ ಆಯಿತು. ಅಮ್ಮ ಕರ್ಕೊಂಡು ಹೋಗೋಣ, ಶಾಪ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ, ಎಲ್ಲಿ ತುಂಬ ಜ್ವರ ಇದೆಯೋ ಅಂತ ಹೇಳಿ. ಆಮೇಲೆ ಸರಿ ಅವಳು ನೋಡೋಕ್ಕೆ ಹೋಗಲ್ಲ ಅಂತ ಕರ್ಕೊಂಡು ಹೋದೆ. ಕಚ್ಚಲ್ಲ ಅಂದರೆ ಅವಳು ನಾನಿದ್ರೆ ಬೆಟರು. ನಿಮ್ಮ ಮೇಲೆ ಹತ್ತು ಕೂತ್ಕೊಂಡು ಬಿಡ್ತಿದ್ದಾಳಲ್ಲ, ಅಲ್ಲ ನನ್ನ ಮೇಲೆ ಹತ್ತು ಪರವಾಗಿಲ್ಲ, ಸೇಫ್ ಫೀಲ್ ಮಾಡ್ತಾಳೆ. ಇಲ್ಲಾಂದರೆ ಸೇಫ್ ಫೀಲ್ ಮಾಡ್ತಾಳೆ. ಸೋಕಿನಿ ಅಂದರೆ ನಾನು ಇಟ್ಕೊಳ್ತೀನಿ, ಅವಳಿಗೆ ಇದ್ದರೆ ನಾವು ಸಾಕು. ಹಾಯ್ ಮನೆವ ಫೀವರ್ ಸ್ನಾಕಿ ಏನಪ್ಪ चोट खालते छाया जाती है सोकी मियाओ दे कसम माई. अरे ते देखी नहीं इसका सचा